ಎಂಕ್ವೈರಿ ಸ್ಪಷ್ಟವಾಗಿ ಬರ್ದಿಲ್ಲ ರೀ. ನನಗೆ ಫೈಲ್ ತೊಗೊಂಬರ್ತೀನಿ ತೋರಿಸ್ತೀನಿ ಏನಾಗಿದೆ ಸರ್. ಅಲ್ಲ ತೋರಿಸೋದು ಬೇಡ್ರಿ, ಅವ್ರು ಎನ್ಕ್ವೈರಿ ಆಗೈತಿ. ಕ್ಲಿಯರ್ ಸರ್ ಅನ್ನೋದಕ್ಕೆ ಎನ್ಕ್ವೈರಿ ಮಾಡ್ಯಾರ್ರಿ, ಅದು ನಿಮ್ಮ ಪರವಾಗಿಲ್ಲ ರೀ, ಅದು ಕರೆಕ್ಟ್ ಅದಕ್ಕೆ ಬರ್ಕೊಟ್ಟಾರ. ನಾವು ಅದಕ್ಕೆ ಇನ್ನೊಂದು ಪುಡಪ್ ಮಾಡಿ ನಾನೇ ರೀ ಸ್ವತಃ ನೀವು ಹೆಂಗೆ ಇದು ಬರ್ದಿರಂತ ನಾನು ಇವತ್ತು ತೋರಿಸ್ತೀನಿ. ಸುಳ್ಳು ಮಾಡಿ ಒಳಗೆ ಮಾತಾಡೋದಿಲ್ಲ ರೀ, ಯಾಕಂದ್ರೆ ನಾವು ಕೊಟ್ಟಿದ್ದೀವಿ ರೀ. ಈಗ ನಾವು ಅವ್ರೇನು ಬರ್ಕೊಟ್ಟಾರ ಗೊತ್ತಂದ್ರೆ ಸರಿಯಾಗಿ ಬರ್ಕೊಟ್ಟಾರೆ. ಅದು ಹೆಂಗೆ ಅದ್ರೊಳಗೆ ನಾವು ಬರ್ಕೊಟ್ಟು ನೀವು ನಮಗೆ ಕೇಳ್ತೀರ ಆಮೇಲೆ ಅಟೆಂಡೆನ್ಸ್ ಇರ್ಬೇಕ್ರಿ. ಅದಕ್ಕೆ ಹೇಳ್ತೀನಿ ನಾನು ನಿಮ್ಗೆ. ಅದಕ್ಕೆ ನಾವೇ ಮಾಡೀವಿ, ಇದು ಅಲ್ಲ ಇದೊಂದು ಸ್ವಲ್ಪ ಪರಿಶೀಲನೆ ಮಾಡೋದು ಇನ್ನೊಂದು ಟೀಮ್ ಹಾಕ್ಯಾರ. ಯಾರು ಇವರು ಹೇಮಂತ್ ಸರ್, ಆ ಟೀಮ್ ಹೋಗೋರು ಕಟ್ಟ್ಯಾರ. ಒಂದೇ ಸರಿ ಹೋಗ್ಬಂದಾಗ ಅದು ಫಾರ್ ಇಲ್ಲರು ನಮಗೆ ಗೊತ್ತು ಕೆಲಸ ಮಾಡಲತ್ರಿ. ನಾವು ನಿಮ್ಗೆ ಹೆಂಗೆ ರಿಪೋರ್ಟ್ ಕೊಡ್ಬೇಕು ಅದು ಆ ರಿಪೋರ್ಟಿಗೆ ಅದು ಕೊಟ್ಟರೆ ಮತ್ತೆ ಡಬಲ್ ನಾವು ತೋರಿಸಿ ನಾವು ಸುಮ್ಮನೆ ಮಾತಾಡೋಂಗಿಲ್ಲ. ಇಲ್ಲ ಪರವಾಗಿಲ್ಲ ರೀ. ಇದು ಏನು ಗೊತ್ತಾಗಿತ್ತು ಮತ್ತು ಇನ್ನೊಂದು ಈ ಅಟೆಂಡೆನ್ಸ್ ಇರ್ತದೆ ಬಿಡ್ರಿ. ಅದು ತಾಲೂಕು ಆಫೀಸರು ರಿಪೋರ್ಟ್ ಕೊಟ್ಟಿಲ್ಲ ಅಂತ ಹೇಳಿದ್ರು. ಅದು ಈ ಅಟೆಂಡೆನ್ಸ್ ಇರ್ತದೆ ಬಿಡ್ರಿ. ಲಾಸ್ಟ್ ಬಂದಿರುತ್ತೆ ಈ ಟೈಮ್ ಕೊಡ್ಬೇಕಲ್ಲ ನಮಗೆ. ಆನ್ಲೈನ್ ಅಟೆಂಡೆನ್ಸ್ ಇರ್ತಲ್ಲ, ಆನ್ಲೈನ್ ಅಟೆಂಡೆನ್ಸ್ ಕೊಟ್ಟರೆ ಗೊತ್ತಿಲ್ಲನೂ ಕೆಲಸ ಮಾಡಲ್ಲ. ಇಲ್ಲ ಅವ್ರ ರಿಪೋರ್ಟ್ ಎಂಕ್ವೈರಿ ಮಾಡಿ ರಿಪೋರ್ಟ್ ಬಂದತ್ತ ಅವ್ರ ತಂದ್ರೆ ಆಯ್ತಾಯ್ತು. ಕೊಳ್ಳ ಚಂದ್ರದ ಆಟೋಡ್ದು ಹಂಗೆ ಮಾಡ್ಯಾರ ತಾಲೂಕು ಆಫೀಸರ್. ಮೊದಲು ಅರ್ಚನೆ ಮೇಡಮ್ ಇತ್ರಲ್ರಿ, ನಾವು ಕೊಟ್ಟಿದ್ದು ಕಂಪ್ಲೇಂಟ್ ಸುಳ್ಳು ಅಂತೇಳಿ ಬರೆದು ಕೊಟ್ಟಾರ ರೀ. ಈಗ ಹೊರಗೆ ಕೊಟ್ಟು ನಮಗೆ ಬೇಕು ದಾಖಲೆ ಬೇಕು. ಆನ್ಲೈನ್ ಬಯೋಮೆಟ್ರಿಕ್ ಹೇಳ್ತಲ್ಲ, ಮೇಲ್ನೋಟಕ್ಕೆ 10 ಲಕ್ಷ ರೂಪಾಯಿ ಫ್ರಾಡ್ ಮಾಡಿದ್ದು ದಾಖಲೆಗಳದಾವೆ. ಇನ್ನೂ ತನಿಖೆ ಆದ್ಮೇಲೆ ಎಷ್ಟು ಹೊಡ್ತೈತೆ ಗೊತ್ತಿಲ್ಲ ರೀ. ಆದರೆ ಅವ್ರು ಮಾತ್ರ ಸುಳ್ಳು, ನಾವು ಕಂಪ್ಲೇಂಟೇ ಸುಳ್ಳು ಅಂತೇಳಿ ಬರೆದು ಕೊಟ್ಟಾರೆ. ಇಲ್ಲ ನಾನು ಅದ್ರಾಗ ನಮ್ಮ ಕುಂದಿರ್ತೈತೆ, ಅದ್ರಾಗ ನಮ್ಮ ಪಂಚಾಯತಿದವ್ರು ಏನೋ ಸಹಿ ಮಾಡಿ ಕೊಟ್ಟಿರತ್ತೆ. ಸುಳ್ಳು ಅಂದರೆ ಬಯೋಮೆಟ್ರಿಕ್ ಕೊಡೋದು ನೀವು. ವರದಿ ಕೊಟ್ಟಾರೆ 14/2 13 ಹೋಗ್ಯಾರ. ದೊಡ್ಡ ಭೇಟಿಯಾಗ ಪರಿಶೀಲಿಸಿ ಅವರು ನಮ್ಗೆ ಸಲ್ಲಿಸ್ಯಾರ. ಏನು ಬೇಕಾದ್ರೆ ಗೊತ್ತಂದ್ರೆ ಅವರು ಮಾಡಲಾಗಿ ನಿರ್ವಹಿಸಿರುತ್ತಾರೆ. ಕರೆಕ್ಟ್ ರೀ. ಇದು ಕೇಸ್ ಸ್ವಲ್ಪ ನಮ್ಮ ಕಡೆ ಬರ್ತಾರೆ ಫಸ್ಟ್ ಇನ್ವಾಲ್ವ್ ಬಂದು 15 ಗಂಟೆ ಕೊಟ್ಟಾರೆ ನೋಡಿ. ನಾ ಬಂದು ಕೂಡ ನಾ ಹೇಳಿ ಕೂತು ನೋಡಿ 17/2 ಇವರು ವರದಿ ಅಂತೆ ಇವರು ನೀವು ಕೊಟ್ಟಿದ್ದಾರೆ ನಗರ ಅವರು ಸ್ಪಂದಿಸಿದಂತೆ ನಡಗಟ್ಟಿ ವಿಚಾರಿಸಲಾಗಿ ದಿನನಿತ್ಯ ಆಸ್ಪತ್ರೆಗೆ ಬಂದು ಪರಿಶೀಲಿಸುತ್ತೇನೆ ಹಾಗೂ ತದನಂತರ ಅವರು ರಿಪೋರ್ಟ್ ಕೊಟ್ಟಿದ್ದರು. ರಾಷ್ಟ್ರೀಯ NHM ಕಾರ್ಯಕ್ರಮ ಪರಿಶೀಲಿಸಿ ಉಪಕೇಂದ್ರಕ್ಕೆ ಹೋಗಿತ್ತು ಬರೆದಂತ ಆ ಟೈಮ್ನಾಗ ಆಸ್ಪತ್ರೆಗೆ ಬಂದ ರೋಗಿಗಳನ್ನು ನಾಳೆ ಬರಲು ಹೇಳುವುದಾಗಿ ತಿಳಿಸಿದ್ದಾರೆ. ದೂರದಾರ ಮಧ್ಯಾಹ್ನದ ಸಮಯದಲ್ಲಿ ನಾನು ಉಪಕೇಂದ್ರಗಳ ಭೇಟಿ ಹೋದಾಗ ಅವನ ವಿರುದ್ಧ ಆರೋಪ ಮಾಡಿರ್ತಾರೆ. ನೀವು ಆರೋಪ ಮಾಡಿದ್ರೆ ಬರಲ್ಲ ನಡಗಟ್ಟಿ ಇವರು ಹೇಳಿಕೆ ನೀಡುತ್ತಾರೆ ಹಾಗೂ ತನಿಖೆ ಮಾಡಲಾಗಿ ಇವ್ರ ಮ್ಯಾಗ ತನಿಖೆ ಮಾಡಿದ್ದರು. ನಮ್ಮ ಇದು ಒಂದು ಫುಲ್ ಹೇಳಿ ಮಾಡಿದ್ರೆ ಇಲ್ಲಿ ಮುಂದಿನ ಕ್ರಮ ಇವರು ರಿಪೋರ್ಟ್ ಕೊಟ್ಟರೆ ನಮಗೆ ಮುಂದಿನ ಕ್ರಮ ಈ ಮೇಲಿನ ವೈದ್ಯರ ವರದಿ ಪರಿಶೀಲಿಸಲಾಗಿ ಆಸ್ಪತ್ರೆಯ ಸಮಯದ ಪ್ರಕಾರ ಚೆಕ್ಕಿಂಗ್ ಹಾಗೂ ಚೆಕ್ಔಟ್ ಬಯೋಮೆಟ್ರಿಕ್ ಹಾಜರಾತಿ ಸಲ್ಲಿಸಿರುವುದಿಲ್ಲ. ಆ ಬದಿನಲ್ಲಿ ಕಲಿಸಿಲ್ರೋಲ್ಲ ಅಭಿಪ್ರಾಯದೊಂದಿಗೆ ಮುಂದಿನ ದಿವಸಕ್ಕೆ ಸಲ್ಲಿಸಿದ್ವಿ. ನಮ್ಮ ವೀಕ್ ಕಲಿಸಲಿದೆ ಬಂದಿದೆ ರೀ ಒಪಿನಿಯನ್ ಹಿಂಗಿಲ್ಲ ಬರ್ದೀನಿ. ಇದು ನಮಗೆ ನಂದು ವಿವರ ಸರಿ ರೆಸನ್ ಸರಿ ಸದರಿ ವೈದ್ಯರ ಗೈರು ದಿನಚರಿ ಬಗ್ಗೆ TH ಹಿಂದಿ ಸಲಹೆ ವರದಿಯು ತೃಪ್ತಿಕರವಾಗಿರುವುದಿಲ್ಲ. ಈ ಕುರಿತು ಸೂಕ್ತ ಕ್ರಮ ಕೋರಿ ಸಲ್ಲಿಸಿದೆ. ಮುಂದೆ ಈ ಹೋಗಿರಲಿಲ್ಲ ಹೇಮಂತ್ ಸರ್ 14 ತಿಳಿಸಿದಂತೆ PH ಹೊಂದಿರವರ ವರದಿಯು ವಿವರ ಪೂರ್ವಕವಾಗಿಲ್ಲ. ಕಾರಣ ಈ ಕುರಿತು ಈ ಕಚೇರಿಯಿಂದ ಒಬ್ಬ ಕಾರ್ಯಕ್ರಮ ಪ್ರೊ ಆಫೀಸರ್ ಮತ್ತು ಅವರು ತೊಗೊಂಡಾರ ಮತ್ತು ಮೇನ್ ಇವರು ತೊಗೊಂಡಾರ ಪ್ರೊ ಆಫೀಸರ್ ಕಚೇರಿ ಶಿಕ್ಷಕರು ಹಾಗೂ ಪ್ರದರ್ಶಕರನ್ನು ಒಳಗೊಂಡ ಮರು ವಿಚಾರಣೆ ಸಲ್ಲಿಸಿ ಗೋಬರ್ ಬರೆದಾರ. ನಾನು ಬರ್ತೀನಿ ಮತ್ತೆ ನೆಕ್ಸ್ಟ್ ಸೂತ ಪ್ರತಿ ಅಂದರೆ ಆರ್ಡರ್ ಕಾಪಿ ರೆಡಿ ಇದು ರೆಡಿ ಮಾಡಿ ಯಾವಾಗ ಮಾಡಿ ನೋಡಿ ಅವಾಗೇ ಮಾಡಿ ನೋಡಿ. ಬಟ್ ನಾವು ಹೋಗೋದಿರಲ್ಲ ರೀ. ಈಗ ಹೆಡ್ ಇರ್ತಾರೆ ಇವತ್ತು ಕರ್ಕೊಂಡು ಹೋಗಿ ಹೋಗಿಲ್ಲ ಅಷ್ಟೇ. ಅದಕ್ಕೆ ರಿಪೋರ್ಟ್ ಕೇಳ್ತೇನೆ. ಈಗ ಹೋಗಿ ನಮಗೆ ಇನ್ನೊಂದು ಕೊಟ್ಟಾರೆ ಇನ್ನೊಂದು ಈ ರಿಪೋರ್ಟ್ ಕೊಟ್ಟಿರ್ತಾರಲ್ಲ ರೀ ಈ ಸಲ ಹಚ್ಕೊಟ್ಟಾರೆ ಇಲ್ಲಿಗೆ ಈ ಚೆಕ್ಔಟ್ ಚೆಕಿಂಗ್ ಟೈಮಲ್ಲಿ ಒಂದು ಹಚ್ಕೊಟ್ಟಾರೆ. ಇವಾಗ ಎಲ್ಲಿರ್ತದೆ ಇದು ಇದ್ರದ್ದು ಅಟೆಂಡೆನ್ಸ್ ಸರ್. ಅದಕ್ಕೆ ನಾನು ನಿಮ್ಗೆ ಅಲ್ಲಿ ಒಳಗೆ ಮಾತಾಡಲಿಲ್ಲ. ಹೆಂಗಿರ್ತದೆ ಅವ್ರು ಏನು ಅಟೆ ಮಾತಾಡಲ್ಲ. ಆ್ಯಕ್ಚುಲಿ ನಾವು ಇಲ್ಲಿ ಮಾಡಕ್ಕೆ ಯಾಕೆ ನಾವು ಉಸ್ಟ್ರಲ್ಲಿ ಹಂಗೇನಿಲ್ಲ ನಾವು ಮಾಡ್ತೀವಿ ರೀ. ಬಟ್ ಅದು ನಾವು ಗೊತ್ತಿದೆ ಕೆಲಸ ಮಾಡಬೇಕು. ಅವರು ಅಂದರು ಕೆಲಸ ಮಾಡೋದು ಗೊತ್ತಿದೆ ಸರ್ ಅಂತಂದರೆ. ಬಟ್ ಅದನ್ನು ಕರೆಕ್ಟಾಗಿ ನಿಮ್ಗೆ ಪ್ರೆಸೆಂಟ್ ಮಾಡಬೇಕಾಗ್ತದೆ. ಬಯೋಮೆಟ್ರಿಕ್ ಬೇಕಿಲ್ಲ ಸರ್. ಅದಕ್ಕೆ ರೀ ಈಗ ಹಿಡಿತೇವೆ ಇಲ್ಲ ನಂಗಿಲ್ಲ. ಬಟ್ ಅವ್ರು ತಡೀರಿ ಅಷ್ಟೇ. ನೀವು ಏನು ಮಾಡಿರಿ ಸರ್ ಇನ್ನೊಂದ್ಸರಿ ರಿಕ್ವೆಸ್ಟ್ ಮಾಡಿರಿ ಹೇಳಿ ಸರ್ ಹೌದು ಸರ್ ಇನ್ನೊಂದು ಟೀಮ್ ತೋರಿಸ್ಯಾರ ನನಗೆ ಸ್ವಲ್ಪ ಆದಷ್ಟು ಜಲ್ದಿ ಹೋಗಿ ಅಷ್ಟೇ ಹೇಳ್ಬೋದು. ನಾವು ಹೋಗಿ
ಹೋಗಿರೋದು ನಾಳೆ ಬರಂಗ ನೀವು ಬರ್ತಾರೆ ಅದಕ್ಕೆ ನಾವು ಕೇಸ್ ಹೋಗೋರು ಹಾಕ್ತೀವಿ ಅದು ಇನ್ನೊಂದು ಕೊಟ್ಟಿರಲ್ಲ ಅವ್ರು ಆಟೋದ ಮೇಲೆ ಅವು 2 ಲೆಟ್ರ್ ಫೋಟೋ ಕೊಟ್ಟರು ನನ್ನ ಕಡೆ ಬಂದಿಲ್ಲ ನನಗೆ ಗೊತ್ತದು ನಾನು ನೋಡ್ತೀನಿ ಅವು 2 ತೋರಿಸಿರಲ್ಲ ಸ್ವೀಕೃತ ನಾ ಬಂದಿಲ್ಲ ತಂದೆ ಒಂದು ಸಟ್ಟೆ ಕೊಟ್ಟು ಯಾಕಂದ್ರೆ ನನ್ನ ಕಡೆಯಿಂದ ನಾ ಮಾಡ್ಬೇಕು ಬಂದಿಲ್ಲ ನಾನು ಬಂದಿಲ್ಲ ಮನೆ ಮಾಡ್ತೀನಿ ಇರೋದು ಈಗ ಏನು ಕೊಟ್ಟಿರಲ್ಲ ಅದು ನನಗೆ ಬರ್ತದೆ ಅಷ್ಟೇ ಹಾಂ ನಾನು ಡೇಟ್ ಹೋಗ್ತೀನಿ ಅಷ್ಟೇ ತೊಗೊಂಡ್ಬಿಟ್ರಿ ಮೊನ್ನೆ ಕಮಿಷನರ್ ಬಂದಿದ್ರಲ್ರಿ ಇಲ್ಲ ಹೋಗ್ಬೇಡಿ ಮೊನ್ನೆ ಕಮಿಷನರ್ ಬಂದಿದ್ರಲ್ರಿ ಅವ್ರಿಗೆ ಕೊಡ್ಬೇಕಂತೇಳಿ ತೊಗೊಂಡಿದ್ದೀರಿ 1/10/24 ಇದೊಂದು ಮತ್ತೆ ಯಾವ್ದು ರೀ ಇದು ಬಿಟ್ರಿ ಅದನ್ನು ಪೂರಾನೇ ಇಟ್ಕೊಂಡ್ಬಿಟ್ಟು ಸರ್ ನಮ್ಮ ಅಜ್ಜ ಒಂದು ಕೇಳ್ತೀನಿ ನಿಮಗೆ ರೀ ಇದು ಹಿಂಬರ ನಿಮಗೆ ಬರ್ದಾರ್ರಿ ಹಾಂ ಇದೇ ಕಾಪಿ ನಮ್ಗೆ ತಂದು ಕೊಟ್ರಿ ಹಾಂ ಇದೇ ಕಾಪಿ ಕೊಟ್ಟು ಸರ್ ಕೈ ಕೊಟ್ಟೀನಿ ರೀ ಡೈರೆಕ್ಟ್ ಹಾಂ ಇಲ್ಲ ಸರ್ ಕೊಟ್ಟಿಲ್ಲ ನೀವು ಸರ್ ಕೈ ಕೊಟ್ಟಿನಿ ಸೀಲ್ ಇಲ್ಲಿ ಹಾಕೊಂಡಿನಿ ಬಟ್ ಕೆಳಗಡೆ ಅವತ್ತು ನಾವು ಅದಕ್ಕೆ ನಾನು ಹೇಳ್ತೀನಿ ಅದು ಬಂದಿದ್ದು ನಾನು ಬಂದ ಹೇಳ್ತೀನಿ ರೀ ಸರ್ ಕಡೆ ಕೊಟ್ಟರೆ ತಿಗೋರಿ ಸರ್ ನಾವು ಕೊಡಂಗಿಲ್ಲ ರೀ ತಗೋತ ಮಾಡೋಕೆ ಕೊಡಂಗಿಲ್ಲ ಅವ್ರು ಎಲ್ಲ ಇಟ್ಕೋರು ಫೈಲ್ ಇಟ್ಕೋತಾರೆ ಎಲ್ಲರೂ ಇದ್ರೇ ಬರ್ತಿರೋದು ಟೈಮ್ ಹೇಳ್ತೀನಿ ನಿಮಗೆ ರೀ ಸಿಚುವೇಶನ್ಗಳು ಇನ್ನೋಡಿ ಕೊಟ್ಟರೆ ತಿಗೋರಿ ಇನ್ನೋಡಿದ ಬುಕ್ನ ಎಂಟ್ರಿ ಮಾಡ್ಕೋತಾರೆ ನೋಡಿದಾಗ ಒಂದ್ಸಲ ಕೊಟ್ಟಿನಿ ರೀ ಇಲ್ಲ ಇದು ಕೊಟ್ಟಿದ್ರೆ ಬರ್ತದೆ ಅದಕ್ಕೆ ಹೇಳ್ತೀನಿ ಅದಕ್ಕೆ ನಾನು ಡೇಟ್ ಬರ್ಕೊಂಡೆ ಇದು ನಾವು ಹೋಗಿ ತೆಗಿಸ್ತೇನೆ ರೀ ಇದು 1/10 ಎಸ್ ಇನ್ನೋಡಾಗ ನೋಡ್ತೀನಿ ಬುಕ್ನಾಗ ಎಂಟ್ರಿ ಇದ್ದು ನೋಡ್ತೀನಿ ರೀ ಈ ತತ್ತಿಗೋರಿ ಇದು ಯಾರು ಸಮಕ್ಕೆ ನನಗೆ ಬರ್ಬೇಕಿಲ್ಲ ಬೇರೆ ಬರ್ಬೇಕಿಲ್ಲ ಎಸ್ ಬಂದಿದ್ದ ನಮ್ಮ ಕೆಲಸ ಮಾಡ್ಬೇಕಾಗ್ತದೆ ರೀ ಹೌದಲ್ರಿ ಸರಿ ಅದಕ್ಕೆ ಇದು ಬಿಟ್ಟು ಯಾವ ಕೊಟ್ರಿ ಮತ್ತೆ ಇದು ಒಂದು ರೀ ನಡಗಟ್ಟಿ ಒಂದು ಕೊಟ್ಟರೆ ಅದು ನಾವು ಮಾಡತ್ತೀವಿ ಸರ್ ಇದು GPS ಫೋಟೋ ಇಲ್ಲಿ ಎಲ್ಲ ಕಂಪ್ಲೀಟ್ಗಳು ಲೆಟ್ರ್ಗಳು ಕೇಳ್ತೀನಿ ಕೊಟ್ಟಿದ್ದು ನೀವು ಎಲ್ಲ ಕಂಪ್ಲೀಟ್ ಅದಾವೆ ಇದಕ್ಕೆ ಅದ ರೀ ಡಿ ಸಿ ಡಿ ಸಿ ಅವರು ಹಿಂಬರ ಕೊಟ್ಟಾರ್ರಿ ಎಲ್ಲ ಡಿ ಸಿ ಅವ್ರು ಹಿಂಬರ ಕೊಟ್ಟಿರಿ ಅದ ಬೇರೆಯವ್ರದ್ದು ಬೇರೆಯವ್ರದ್ದು ಬೇರೆ ಪ್ರಕರಣ ಎಲ್ಲ ಸೇಮ್ ರೀ ಅರ್ಜಿ ಕಂಪ್ಲೇಂಟ್ ಕೊಟ್ಟರು 3-4 ಮಂದಿ ಇದಾರೆ 60 ಅರ್ಜಿ ಕೊಟ್ಟರು ನಮಗೆ ಹಾಂ 60 ಇದು ಯಾವ್ದು ನಾನು ಹೆತ್ತ ಕೊಟ್ಟಿನಿ ಎರಡು ತಾಲೂಕು ತೊಗೊಂಡ್ರಿ ಕೆಳಗಿನ 2 ಇದು ಏನಿತ್ತಲ್ರಿ ನಾವು ಆಫೀಸ್ ತೊಗೊಂಡ್ರಿ 3-8 ಇನ್ನೊಂದು ನಾವು 7-3 ಆಮೇಲೆ ಇದು ನಮಗೆ ಬಂದಿಲ್ಲ ರೀ ಡಿಸಿಷನ್ ಇಲ್ಲ ರೀ ಆಮೇಲೆ ಇದು ನೋಡಿ ಡಿ ಸಿ ಆಫೀಸ್ ತೊಗೊಂಡ್ರಿ ಇದು ಯಾವುದು ಮೇಡಮ್ ಬಿಟ್ಟು ಸರ್ ಮಾಡ್ರಿ ಯಾವ ಮೇಡಮ್ ಇಲ್ಲ ಅಲ್ಲಿ ಕೆಳಗೆ ಹೋಗ್ಬೇಕು ಇಲ್ಲಿ ಬಟ್ ಇದು ಏನು ಮ್ಯಾಗಿಂದ ಅಂದರು ಸರಿ ಕೊಟ್ಟು ನೋಡ್ತೀನಿ ರೀ ನಾನು ಬಂದು ನಾನು ಅಡ್ಗಟ್ಟಿಗೆ ಬಂದು ಮಾಡ್ಕೊಡ್ರಿ ಇಕ್ಲೂದು ಆಮೇಲೆ ಇಕ್ಲೂದು ಡಾಟೋಡ್ ಏನು ಕೊಟ್ಟಿರಲ್ಲ ಚಂದ ಇಕ್ಲೂದು ಇವತ್ತು ಲೆಟ್ರ್ ಕೊಟ್ಟಿರಲ್ಲ ನನ್ನ ಕಡೆ ಬರ್ತದೆ ನಾನು ಅದು ಕೂಡ ಮಾಡ್ತೀನಿ ಆಯ್ತು ಇದೊಂದು ಸ್ವಲ್ಪ ಸರಿ ಹೇಳ್ಬೋದು ಇಲ್ಲ ಅದು ಸರ್ ಮಾಡಿಲ್ಲ ಅಂದ್ರೆ ಇಲ್ಲರಿ ನೀವು ಕೂಡ್ರಿ ಅವಾಗ ನಾನು ಹೆಂಗೆ ಆಗ್ತದೆ ಗೊತ್ತೇನ್ರಿ ಅದು ಕೇಸ್ ಸರ್ಕಾರಗಳು ನಾವು ಹೇಳಿ ಸರಿ ಹಾಂ ಈ ಬೆಟ್ಟ ಹೇಳಿ ಬಂದಿರಿ ಮಾಡತ್ತೆ ಹೇಳಿ ನಾವು ಸರಿ ಮಾಡತ್ತೆ ಮಾಡ್ತೀನಿ ಅಂದ್ರೆ ಈ ಆಗ್ತದೆ ನೀವು ಅವರು ಹ್ಞೂ ಅಂತ ಅದು ಅಟ್ಟಕ್ಕೆ ನಿಂದ್ರೆ ಬೇಡ ಇವರು ವರದಿ ಕೊಡ್ತೀನಿ ಅಂತ ಅಂದಾರ್ರಿ ಈಗ ವರದಿ ಕೊಡ್ಬೇಕಂದ್ರೆ ನಿಮಗೆ ಕೇಳ್ಬೇಕಲ್ರಿ ಅವ್ರು ಹೇಳ್ರಿ ನಾ ಹೇಳ್ತೀನಿ ಮತ್ತೆ ನಾಯಿ ಕರ್ಕೊಂಡ್ರೆ ನಾ ಹೆಡ್ ಏನು ಬರುತ್ತೆ ನಾವು ಇರಲ್ರಿ ಸರ್ ಇರಲ್ರಿ ಈಗ ಸದ್ಯಕ್ಕೆ ನಾನು ನಿಮ್ಗೆ ಕೇಳಿ ನಾನು ಉತ್ತರ ಕೊಟ್ಟಿಲ್ಲ ಈಗ ನಾ ಹೇಳಿನಲ್ರಿ ನನ್ನ ಕಡೆ ನಾ ಬರ್ದೀನಿ ಈಗ ನಾವು ಹಂಗಂದ್ರೆ ನಾವು ಬರ್ಬಿಡ್ತಿದ್ದು ಇಲ್ರಿ ಅದು ಬಂದದ ಏನೂ ಇಲ್ಲ ನಾವು ಕೊಟ್ಟಿಲ್ಲ ತಪ್ಪದ್ರೆ ನಾವು ಬರಿಬೇಕಾಗ್ತದೆ ಯಾಕಂದ್ರೆ ನಾವು ಏನೋ ಅದೇ ಬರಿಬೇಕಾಗ್ತದೆ ನಾವು ಅವ್ರ ಪರವಾಗಿ ಬರ್ದಿಲ್ಲ ನಿಮ್ಮ ಪರವಾಗಿ ಬರ್ದಿಲ್ಲ ಅದ್ರೊಳಗೆ ಏನೂ ಟೈಮಿಂಗ್ ಇನ್ ಔಟ್ ಟೈಮ್ ಇಲ್ಲತ್ತ ಬರ್ದಿಲ್ಲ ಮೇನ್ ಪಾಯಿಂಟ್ ಅದು ಹೌದು ಈಗ ಅವ್ರು ವರದಿ ಕೊಡ್ತೀನಿ ಅಂದಾರ್ರಿ ಏನು ಕೊಡ್ತಾರೆ ನೋಡಿ ಪ್ಲಸ್ ಪಾಯಿಂಟ್ ಏನು ಸರ್ ನೀವು ಹೇಳಿದಲ್ಲ ಬೇಸ್